ಲೇಯರು ಒಂದು ಲೇಯರು ಹೊಂಗೆ ಸೊಪ್ಪು ಬೇವಿನ ಸೊಪ್ಪು ಎಲ್ಲ ಸೊಪ್ಪು ಹಾಕ್ತಿವಿ. ಅದ್ರ ಮೇಲ್ಗಡೆ ಒಂದು ಲೇಯರ್ ಸಗಣಿ ಹಾಕ್ತಿವಿ. ಅದ್ರ ಮೇಲ್ಗಡೆ ಒಂದು ಲೇಯರ್ ಎಲ್ಲ ದನಿನ ಗಂಜಲ ಈ ತರ ಒಂದು 3 ಸ್ಟೆಪ್ ಮಾಡ್ಕೊಂಡಿದ್ದಾದ್ಮೇಲೆ ತುಂಬಾ ನೀರು ಬಿಟ್ಬಿಡ್ತೀವಿ. ಈಗ ಕೊಳೆಯುತ್ತೆ. ಸುಮಾರು ಒಂದು 20 ದಿವಸ ತಿಂಗಳು ಬಿಟ್ಟು ಈ ನೀರನ್ನ ನಾವು ಜೀವಾಮೃತದ ನೀರಿನ ಜೊತೆಯಲ್ಲಿ ಒಂದು ಫಿಲ್ಟರ್ ಹಾಕೊಂಡಿದೀವಿ. ನೀರು ಬರುತ್ತೆ ದೊಡ್ಡ ಪೈಪ್ ನಲ್ಲಿ, 2.5 ಇಂಚ್ ಪೈಪ್ ನಲ್ಲಿ ಜೀವಾಮೃತ ಅದ್ರ ನೀರಿನ ಜೊತೆಗೆ ಸೇರ್ಕೊಂಡು. ವೆಂಚುರಿ ಅಂತದೇನಿಲ್ಲ ಹಂಗಾರೆ ಈ ವೆಂಚುರಿ ಇಲ್ಲ, ವೆಂಚುರಿ ಏನು ಅವಶ್ಯಕತೆ ಇಲ್ಲ. ಇದಕ್ಕೆ 3 ಲಕ್ಷ ರೂಪಾಯಿ ಖರ್ಚಾಗಿದೆ. ಮೊದಲೆಲ್ಲನೂ ಕಡ್ಡಿ ಒಳಗೆ ಕಟ್ಕೊಂಡಿದ್ವಿ, ಅಲ್ಲೇ ಕಟ್ಕೊಂಡಿದ್ವಿ. ಅದು ಬರ್ತಾ ಬರ್ತಾ ಜಾಸ್ತಿ ಆಗ್ತಾ ಬಂತಲ್ಲ, ಜಾಸ್ತಿ ಆಗ್ತಾ ಬಂದಾಗ ಅಡಿಕೆ ಮರದಲ್ಲಿ ಕಟ್ಟಿದ್ರೆ ಪ್ರಯೋಜನ ಇಲ್ಲ ಅಂತೇಳಿ ಸಪ್ರೇಟಾಗಿ ಒಂದು ಶೆಡ್ ಮಾಡಿದ್ದೀವಿ. ಇವು ಅಡಿಕೆ ಬೇಸ ಅಂಡೆಗಳು. ಇವು ಸುತ್ತಲೂ ನಮಗೆ ಇಟ್ಟಿಗೆ ಗೋಡೆ ಕಟ್ಕೊಂಡಿದ್ದೀವಿ. ಇಲ್ಲಿಂದ ಇಲ್ಲಿವರೆಗೂ ಗ್ಯಾಪ್ ಇದೆ. ನಾವು ಒಲೆಯಲ್ಲಿ ಉರಿ ಇಟ್ಟರೆ, ಒಲೆಯಲ್ಲಿ ನಾವು ಇದನ್ನ ಜಾಲರ ಇದೆ, ಜಾಲರ ಮೇಲೆ ಕಡ್ಡಿ ಇಟ್ಬಿಟ್ಟು ಉರಿ ಇಟ್ಟರೆ ಮೇಲ್ಕನ ಇಲ್ಲಿನವರೆಗೂ ಉರಿ ಬರ್ತದೆ. ಇಲ್ಲಿನವರೆಗೂ ಉರಿ ಬರ್ತೈತಲ್ವಾ, ಅದು ಬರ್ತದೆ. ಬೇರೆ ಕಡೆ ಏನಾದರೂ ಗುಂಡು ಕಲ್ಲಿಕ್ತಾರೆ, ಅದ್ರ ಮೇಲೆ ಇಟ್ಬಿಟ್ಟು ನಾವು ಕಾಸಿದಾಗ ಸುತ್ತಲೂ ವೇಸ್ಟ್ ಆಗ್ತದೆ. ನೀರು ಆವಿ ಆಗಲ್ಲ, ಬಂದು ಗಾಳಿಗೆ ಯಾವುದು ಬೀಳೋದಿಲ್ಲ. ಪಾಚಿ ಇಂಪಾರ್ಟೆಂಟ್, ಪಾಚಿ ಕಟ್ತಾ ಇಲ್ಲ. ಅಲ್ಲ ಸರ್, ಅವೆಲ್ಲ ಇದ್ರೆ ಫರ್ಟಿಲಿಟಿ ಆಗುತ್ತೆ ನೀರು ಅಂತಾರೆ. ನೀರು ಫರ್ಟಿಲಿಟಿ ಆದ್ರೂ ನಾವು ಉಪಯೋಗಿಸೋದಕ್ಕೆ ನಮಗೆ ಕಷ್ಟ ಆಗ್ತದೆ. ಇವಾಗ ಇಲ್ಲಿಂದಲೇ ಡೈರೆಕ್ಟಾಗಿ ಅಲ್ಲಿ ನೋಡಿರಲ್ಲ, ನೀರು ಪೈಪ್ ನೋಡಿರಲ್ಲ, ಅಲ್ಲಿ ಜೀವಾಮೃತ ಕನೆಕ್ಟ್ ಮಾಡೋದು ಇಲ್ಲಿಂದ ಹೋಗುತ್ತಾ. ಜೀವಸಾರ ಘಟಕ ಅಂತೇಳಿ ಇದು 20 ಅಡಿ ಉದ್ದ ಇದೆ, 10 ಅಡಿ ಅಗಲ ಇದೆ, 5 ಎತ್ತರ ಇದೆ. ಇದರಲ್ಲಿ ಒಂದೊಂದು ಲೇಯರು ಒಂದು ಲೇಯರು ಹೊಂಗೆ ಸೊಪ್ಪು ಬೇವಿನ ಸೊಪ್ಪು ಎಲ್ಲ ಸೊಪ್ಪು ಹಾಕ್ತಿವಿ. ಅದ್ರ ಮೇಲ್ಗಡೆ ಒಂದು ಲೇಯರ್ ಸಗಣಿ ಹಾಕ್ತಿವಿ. ಅದ್ರ ಮೇಲ್ಗಡೆ ಒಂದು ಲೇಯರ್ ಎಲ್ಲ ದನಿನ ಗಂಜಲ ಹಾಕ್ತಿವಿ. ಈ ಥರ ಒಂದು 3 ಸ್ಟೆಪ್ ಮಾಡ್ಕೊಂಡಿದ್ದಾದ್ಮೇಲೆ ತುಂಬ ನೀರು ಬಿಟ್ಬಿಡ್ತೀವಿ. ನೀರು ಬಿಟ್ಟಿದ್ದಾದ್ಮೇಲಿಂದ ಎಲ್ಲ ಸೇರಿ ಕೊಳೆಯುತ್ತೆ. ಸುಮಾರು ಒಂದು 20 ದಿವಸ ತಿಂಗಳು ಬಿಟ್ಟು ಈ ನೀರನ್ನು ನಾವು ಜೀವಾಮೃತದ ನೀರಿನ ಜೊತೆಯಲ್ಲಿ ಇಲ್ಲೊಂದು ಫಿಲ್ಟರ್ ಹಾಕ್ಕೊಂಡಿದ್ದೀವಿ. ಈ ಫಿಲ್ಟ್ರಲ್ಲಿ ಬರುತ್ತೆ. ಇದು ಹಂಗೆ ಜೀವಾಮೃತ ಇಲ್ಲಿಗೆ ಮಾಡ್ಕೊತೀವಿ. ಇದ್ರ ಜೊತೆಯಲ್ಲಿ ತೋಟಕ್ಕೆ ಬಿಟ್ಕೊಂಡ್ಬಿಡ್ತೀವಿ. ಜೀವಾಮೃತ ತೋಟಿನ ಇದು ತೊಟ್ಟು ಬೇರೆ ಮಾಡ್ಕೊತೀವಿ. ಇಲ್ಲಿ ಇವಾಗ ಇದೆಲ್ಲನೂ ಹೊಸ ಇದು ಎಸ್ಟಾಬ್ಲಿಷ್ಮೆಂಟ್, ಅದು ಇದೆಲ್ಲನೂ ಅದಕ್ಕೋಸ್ಕರ ತೆಗೆದಿದ್ದೀವಿ. ಇಲ್ಲಿ ಜೀವಾಮೃತ ಬಿಟ್ಕೊಂಡು ಮಾಡ್ಕೊಂಡು ಬನ್ನಿ ತೋರಿಸ್ತೀನಿ ಪೈಪ್ನ. ನೋಡಿ, ಇಲ್ಲಿ ಪೈಪ್ ಇದೆಯಲ್ಲ, 12 mm ಪೈಪು, ಆ ಡ್ರಿಪ್ ಪೈಪು. ಆ ಡ್ರಿಪ್ ಪೈಪ್ಗೆ ಕನೆಕ್ಷನ್ ಕೊಟ್ಬಿಡ್ತೀವಿ ಜೀವಾಮೃತನ. ಅದರಲ್ಲಿ ನೀರು ಬರುತ್ತೆ ದೊಡ್ಡ ಪೈಪ್ನಲ್ಲಿ, 2.5 ಇಂಚ್ ಪೈಪ್ನಲ್ಲಿ. ಜೀವಾಮೃತ ಅದ್ರ ನೀರಿನ ಜೊತೆಗೆ ಸೇರ್ಕೊಳ್ಳುತ್ತೆ. ಆವಾಗ ತೋಟಕ್ಕೆ ಹೊರಟೋಗುತ್ತೆ. ವೆಂಚುರಿ ಅಂತದೇನಿಲ್ಲ ಹಂಗಾರೆ ಇಲ್ಲಿ. ಈ ವೆಂಚುರಿ ಇಲ್ಲ, ವೆಂಚುರಿ ಏನು ಅವಶ್ಯಕತೆ ಇಲ್ಲ. ವೆಂಚುರಿ ಇಲ್ಲದೆ ತೋಟಕ್ಕೆಲ್ಲ ನೀರಿನ ಜೊತೆ ಹೋಗುತ್ತೆ, ನೀರಿನ ಜೊತೆಲಿ ಹೊರಟೋಗ್ಬಿಡುತ್ತೆ. ಓಕೆ ಸರ್, ಓಕೆ. ಯಾವುದು ಈ ದೊಡ್ಡ ಪೈಪಲ್ಲಿ ನೀರು ಬರುತ್ತಾ? ಅದರಲ್ಲಿ ನೀರು ಬರುತ್ತೆ. ಇದರಲ್ಲೂ ನೀರು ಬರುತ್ತೆ. ಅದರಲ್ಲಿ ಬರುತ್ತೆ ನೋಡಿ, ಅಲ್ಲಿಗೆ ಮಾತ್ರ ಅಡ್ಜಸ್ಟ್ಮೆಂಟ್ ಮಾಡಿದ್ದೀವಿ ನೋಡಿ. ಇಲ್ಲಿಗ ಅದು ಒಂದು ಸ್ಯಾಡಲ್ ಹಾಕಿದ್ದೀವಿ. ಆ ಸ್ಯಾಡ್ಲಿಯಲ್ಲಿ ನೀರು ಒಂದು ಹೋಲ್ ಮಾಡಿ ಆ ಪೈಪ್ ಒಳಗೆ ಬಿಟ್ಟಿದ್ದೀವಿ. ನೀರು ಹಿಂಗೆ ಹೋಗ್ತದಲ್ಲ, ಈ ನೀರಿನ ಫೋರ್ಸ್ಗೆ ಅದ್ರೂ ಹಂಗೆ ಹೊರಟೋಗ್ತದೆ, ನೀರಿನ ಜೊತೆಲೇ ಹೋಗ್ಬಿಡ್ತದೆ. ವೆಂಚುರಿ ಇಲ್ದೇನೂ ಕೂಡ ವೆಂಚುರಿ ಇಲ್ಲದೆ ಕೂಡ ತೋಟಕ್ಕೆಲ್ಲ ನಾವು ಡ್ರಿಪ್ ಕಳಿಸ್ಬೋದು ಜೀವಾಮೃತನ. ಮೊದಲು ಅಲ್ಲೇ ಮಾಡ್ತಿದ್ವಿ, ಆ ಮೇಲ್ಗಡೆ ತೊಟ್ಟಿನಲ್ಲಿ. ಅಲ್ಲಿ ಒಳಗಡೆ ಇದು ಬಯೋಡೈಜೆಸ್ಟರ್ ಅಂತೇಳಿ ಇದಕ್ಕೆ ಮಾಡಿಸಿದ್ವಿ ಮೊದಲು. ಬಯೋಡೈಜೆಸ್ಟರು ಇದರಲ್ಲಿ ಅಲ್ಲಿ ಮಾಡಿದ್ದೀವಲ್ವಾ, ಆ ಥರ ಎಲ್ಲನೂ ಇದರಲ್ಲಿ ಕೊಳೆ ಹಾಕ್ಬಿಟ್ಟು, ಇದು 8 ಅಡಿ ಆಳ ಇದೆ, ಅದು 10 ಅಡಿ ಆಳ ಇದೆ. ಆ ಕೊಳ್ತಿರೋದನ್ನ ಅದಕ್ಕೆ ಮಾಡಿಕೊಂಡು ಫಿಲ್ಟ್ರ್ ಮಾಡಿಕೊಂಡು, ಅಲ್ಲಿ ಫಿಲ್ಟ್ರ್ ಕಾಣಿಸುತ್ತೆ ನೋಡಿ, ಇಲ್ಲಿ ಆ ಫಿಲ್ಟ್ರ್ ಮಾಡಿಕೊಂಡು ನಿಧಾನ ಜಾಗ್ರತೆ ಒಳಗೆ ಬಿದ್ದಿರ ಫಿಲ್ಟ್ರ್ ಮಾಡಿಕೊಂಡು ನಾವು ಹಂಗೆ ಕಳಿಸ್ಕೊಳ್ತಾ ಇದ್ವಿ. ಇದು ಚಿಕ್ಕ ಒಂದು ಪ್ರೋಸೆಸ್ ಆಯಿತು. ಅದಕ್ಕೆ ಏನು ಮಾಡಿದ್ವಿ, ಇದರಲ್ಲಿ ಒಳಗಡೆ ಬಿದ್ದಿರ್ತಕ್ಕಂಥ ಮೆಟೀರಿಯಲ್ ತಿರ್ಗಿ ತೆಗಿಬೇಕಲ್ಲ, ಸೊಪ್ಪು ಸೆದೆಯಲ್ಲ, ಕಷ್ಟ ಆಗ್ತದೆ ಅಂತೇಳಿ ಮೇಲ್ಗಡೆ ಮಾಡಿಕೊಂಡು ಇವಾಗ ಇದನ್ನು ಬರೀ ವಾಟರ್ ಸ್ಟೋರೇಜ್ ಮಾಡಿಕೊಂಡು ಜೀವಾಮೃತ ಮಾಡ್ಕೊಂಡು ಇದನ್ನು ಹೊಡ್ಕೊಂಡ್ಬಿಡ್ತೀವಿ. ಓಕೆ ಸರ್, ಓಕೆ. ಇದು ಇವಾಗಲ ಒಂದು 40,000 ಇದೆ ಈಗ. 40,000. ಆ ಶೆಡ್ಡಲ್ಲಿ ಎಷ್ಟು ಹಾಕ್ಬೋದು ಸರ್? ಒಂದು ಶೆಡ್ಡಲ್ಲಿ 15,000 ಕೊಬ್ಬರಿ ಹಾಕ್ಬೋದು. 3 ಶೆಡ್ ಇದೆ, 15 3 45,000 ಬೀಳ್ತದೆ. ಏನು ಮಿಕ್ಕಿದ್ದೆಲ್ಲ ಬಂದಂಗೆ ಇವಾಗ ತೋಟದಲ್ಲಿ ಇರೋದೇ ಎಲ್ಲ ಒಂದು 15-20,000 ಆಗ್ತದೆ. ನೋಡಿದ್ರಲ್ಲ ಅಲೆಲ್ಲ ಬಿದ್ದಿರೋದೆಲ್ಲ. ಹೌದು. ಅದನ್ನೆಲ್ಲ ಕಲೆಕ್ಟ್ ಮಾಡ್ಕೋಬೇಕು.
ಓಕೆ. ಇದು ಶೆಡ್ ಮಾಡಿ ಎಷ್ಟು ವರ್ಷ ಆಯಿತು? ಇದು ಒಂದು 2 ವರ್ಷ 3 ವರ್ಷ ಆಗಿದೆ. ಎಷ್ಟು ಖರ್ಚಾಯಿತು ಸರ್? ಇದಕ್ಕೆ 3 ಲಕ್ಷ ರೂಪಾಯಿ ಖರ್ಚಾಗಿದೆ. 3 ಲಕ್ಷ ರೂಪಾಯಿ ಖರ್ಚು. ಓಕೆ. ಮೊದಲು ಯಾವ ಪದ್ಧತಿಯಲ್ಲಿ ಸ್ಟಾರ್ಟ್ ಮಾಡ್ತಿದ್ರಿ? ನಾವು ಮೊದಲೆಲ್ಲನೂ ಕಡ್ಡಿ ಒಳಗೆ ಕಟ್ಕೊಂಡಿದ್ವಿ, ಏನು ಅಡಿಕೆ ದೆಬ್ಬೆ ಒಳಗೆ ತೋಟದಲ್ಲಿ ಅಲ್ಲೇ ಕಟ್ಕೊಂಡಿದ್ವಿ. ಓಕೆ. ಅದು ಬರ್ತಾ ಬರ್ತಾ ಜಾಸ್ತಿ ಆಗ್ತಾ ಬಂತಲ್ಲ, ಜಾಸ್ತಿ ಆಗ್ತಾ ಬಂದಾಗ ಅಡಿಕೆ ಮರದಲ್ಲಿ ಕಟ್ಟಿದ್ರೆ ಪ್ರಯೋಜನ ಇಲ್ಲ ಅಂತೇಳಿ ಸಪ್ರೇಟಾಗಿ ಒಂದು ಶೆಡ್ ಮಾಡಿದ್ದೀವಿ. ಈಗಿನ ಮುಂದಿನ ದಿನಗಳಲ್ಲಿ ಅದು ಸಾಲದೆ ಬರಬಹುದು, ಇನ್ನೊಂದು ಮಾಡಿಸ್ಬೋದು ಇರುತ್ತೆ. ಹೌದು, ಯಾಕಂದ್ರೆ ನೀವು ಪರಾಗಸ್ಪರ್ಶಕ್ಕೆ ಅಂತ ಜೇನು ಹುಳಗಳನ್ನ ಬಿಟ್ಟಿದ್ದೀವಲ್ಲ, ಅದರಿಂದ ಇಂಪ್ರೂವ್ ಆದರೂ ಆಗ್ಬೋದು. ಓಕೆ. ಮತ್ತೆ ಮರಗಳು ಕೂಡ ದೊಡ್ಡದಾಗ್ತಾ ಇರ್ತದೆ, ಈಲ್ಡ್ ಕೂಡ ಜಾಸ್ತಿ ಆಗ್ಬೋದು. ಇದು ಅಡಿಕೆ ಕಾಯಿ ಸುಲಿಯೋ ಮಿಷನ್ನು. ಹಸಿ ಅಡಿಕೆ ಇರುತ್ತಲ್ವಾ, ಹಸಿ ಅಡಿಕೆನ ಇಲ್ಲಿ ನಾವು ಎಲ್ಲ ಜರಡಿ ಮಾಡಿಬಿಟ್ಟು ಇದರಲ್ಲಿ ಹಾಕಿದರೆ ಹಸಿ ಅಡಿಕೆ ಇದು 4 ಬೆಲ್ಟಿಂದು, ಇದು 3-4 ಬೆಲ್ಟಿಂದು ಕಾಣಿಸುತ್ತಲ್ವಾ, 4 ಬೆಲ್ಟಿಂದು ಇದು ಅಡಿಕೆ ಪ್ರೋಸೆಸ್ ಮಾಡುತ್ತೆ. ಪ್ರೋಸೆಸ್ ಮಾಡಿದಾಗ ಇಲ್ಲಿ ಅಡಿಕೆ ಬರುತ್ತೆ. ಇವನ್ನೆಲ್ಲ ನಾವು ಕೂಡಿಟ್ಕೊಂಡು ಎಲ್ಲನೂ ಮಾಡ್ಕೊತೀವಿ. ಇದು ಗೊರಬಲು ಮಿಷನ್ನು. ಇದು ನೋಡಿ, ಅದು ಗೋಟು ಹೊಡಿತಕ್ಕಂಥ ಮಿಷನ್ನು. ಹಾಂ ಸರ್. ಇದು ಗೋಟು ಬಂದಿರೋದನ್ನು ಇದ್ರೊಳಗೆ ಹಾಕ್ಬಿಟ್ರೆ ಎಲ್ಲನೂ ತೆಗೆದು ನಾರೆಲ್ಲನೆಲ್ಲ ತೆಗೆದು ಒಳ್ಳೆ ಕಾಯಿ ಅಲ್ಲಿಗೆ ಬರುತ್ತೆ, ಗೋಟು ಈಜಿಗೆ ಬರುತ್ತೆ. ಓಕೆ ಸರ್. ಇದು ಇನ್ನೇನು ಮಾಮೂಲಿ ಟಿಲ್ಲರ್. ಇದು ಮೊದಲೆಲ್ಲ ಉಳುಮೆ ಮಾಡೋಕ್ಕೆ ಅಂತ ತಗೊಂಡಿದ್ವಿ. ಈಗ ಇದನ್ನೇನು ಹೆಚ್ಚಿಗೆ ಉಪಯೋಗಿಸಲ್ಲ, ಬರೀ ಸಾಗಾಣಿಕೆಗೆ ಕಾಯಿ ಪಾಯಿ ಹೊಡ್ಕೊಂಬರೋದು ತೋಟದಿಂದ ಉಪಯೋಗಿಸ್ಕೊತೀವಿ. ಹಾಂ ಸರ್. ಟ್ರ್ಯಾಕ್ಟ್ರು ಅದೇ ನೀರು ಹೊಡೆಯೋಕ್ಕೆ ಟ್ಯಾಂಕರ್ ತೋಟಕ್ಕೆ ನೀರು ಹೊಡೆಯೋಕ್ಕೆ ತೊಗೊಂಡಿದ್ವಿ. ನಮಗೇನು ಹೆಚ್ಚಿಗೆ ಅವಶ್ಯಕತೆ ಇಲ್ಲ, ಹೌದು, ತಗೊಂಡಿದ್ವಿ. ಬನ್ನಿ. ಇವು ಅಡಿಕೆ ಬೇಸ ಅಂಡೆಗಳು. ಇವು ಸುತ್ತಲೂ ನಮಗೆ ಇಟ್ಟಿಗೆ ಗೋಡೆ ಕಟ್ಕೊಂಡಿದ್ದೀವಿ. ಇಲ್ಲಿಂದ ಇಲ್ಲಿವರೆಗೂ ಗ್ಯಾಪ್ ಇದೆ ಸುತ್ತಲೂ. ಓಕೆ. ಅದಕ್ಕೂ ಗ್ಯಾಪ್ ಇದೆ. ಇಲ್ಲಿ ನಾವು ಒಲೆಯಲ್ಲಿ ಉರಿ ಇಟ್ಟರೆ, ಒಲೆಯಲ್ಲಿ ನಾವು ಇದನ್ನು ಜಾಲರ ಇದೆ, ಜಾಲರ ಮೇಲೆ ಕಡ್ಡಿ ಇಟ್ಬಿಟ್ಟು ಉರಿ ಇಟ್ಟರೆ ಸುತ್ತಲೂ ಮೇಲ್ಕನ ಇಲ್ಲಿನವರೆಗೂ ಉರಿ ಬರ್ತದೆ. ಇಲ್ಲಿನವರೆಗೂ ಉರಿ ಬರ್ತೈತಲ್ವಾ, ಅದು ಬರ್ತದೆ. ಬೇರೆ ಕಡೆ ಏನಾದರೂ ಗುಂಡು ಕಲ್ಲಿಕ್ತಾರೆ, ಅದ್ರ ಮೇಲೆ ಇಟ್ಬಿಟ್ಟು ನಾವು ಕಾಸಿದಾಗ ಸುತ್ತಲೂ ವೇಸ್ಟ್ ಆಗ್ತದೆ ಬೆಂಕಿ. ಓಕೆ. ಇದರಲ್ಲಿ ಏನೋ ಒಂಚೂರು ನಮಗೆ ಒಲೆ ಉರಿಯೋದು ಕಾಣಿಸಲ್ಲ, ಬೆಂಕಿ ಹೋಗೋದು ಕಾಣಿಸಲ್ಲ, ಹೊಗೆ ಇನ್ನೇನು ಪೈಪ್ನಲ್ಲಿ ಹೊರಟೋಗ್ತದೆ, ಬಿರಿಯಾನ ಹೀಟ್ ಆಗ್ತದೆ. ಇಲ್ಲಿ ಇಷ್ಟಾಗಲ ಗ್ಯಾಪ್ ಇದೆಯಲ್ಲ, ಗ್ಯಾಪ್ ಇದೆ. ಇಲ್ಲಿ ಬೆಂಕಿ ಹೋಗುತ್ತೆ, ಇಲ್ಲಿವರೆಗೂ ಬೆಂಕಿ ಬರುತ್ತೆ, ಅಲ್ಲಿನವರೆಗೂ ಬೆಂಕಿ ಬರುತ್ತೆ. ತಳದಿಂದ ಇಟ್ಟಿದ್ದ ಬೆಂಕಿ ಈ ಸುತ್ತಲೂ. ಹೌದೌದು. ಅಷ್ಟು ಬೇರೆ ಕಡೆ ಬರೀ 4 ಕಲ್ಲು ಇಟ್ಬಿಟ್ಟು ಅಂಡೆ ಇಟ್ಬಿಟ್ಟು ಕಾಯಿಸ್ತಾರೆ, ಅದು ಬರೀ ತಳ ಕಾಯುತ್ತೆ. ಇದು ಇಲ್ಲಿನವರೆಗೂ ಕಾಯುತ್ತೆ. ಹೌದು, ಮೇಲಕ್ಕೆ ಸುಲಿತೀವಲ್ವಾ, ಸುಲಿದಿದ್ದು ಅಡಿಕೆ ತಗೊಬಂದು ಇದಕ್ಕೆ ಹಾಕ್ತೀವಿ, ಬೆಂಕಿ ಇಕ್ತೀವಿ. ಹಾಲು ಅಲ್ಲಿ ಹಾಲು ಮಾಡ್ಕೊಂಡಿದ್ದೀವಿ, ನೀರನ್ನು ಹಾಕ್ಬಿಟ್ಟು ಬೇಯಿಸೋದು. ಚೆನ್ನಾಗಿ ಕುದ್ದಿದ್ದಾದ್ಮೇಲಿಂದ ತೋಡ್ಕೊಂಡು ಒಣಗಾಕೋದು. ಎಷ್ಟು ದಿನ? 6 ದಿವಸ ಒಣಗಿಸ್ಬೇಕು. ಬೇಯಿಸೋದೇನೋ ಒಂದು 3-4 ಗಂಟೆ ಬೇಯಿಸಿದ್ರೆ ಸಾಕಾಗ್ತದೆ. ಒಣಗ್ಸೋಕೆ ಒಂದು 5-6 ದಿವಸ ಬೇಕು. ಬಿಸಿಲಿನ ಒಂದು ವಾತಾವರಣ ನೋಡಿಕೊಂಡು ಒಣಗಿಸ್ಬೇಕು. ಅಂದರೆ ನೀವು ಅಡಿಕೆನ ಬಣ್ಣ ಕಟ್ಟಿ ಮಾರೋದ್ರಿಂದ ನಿಮಗೆ ಹೆಚ್ಚಿನ ಲಾಭ ಇರುತ್ತೆ. ನಾವೇ ಮಾಡ್ತೀವಲ್ವಾ, ನಮಗೆ ನಷ್ಟ ಅಂತ ಅನ್ಸಲ್ಲ. ನೀವು ಬೇರೆಯವ್ರಿಗೆ ಚೇಣಿ ಕೊಟ್ಟರೆ ಅವರು ಇದರಲ್ಲಿ ಬರ್ತಕ್ಕಂಥ ಲಾಭದಲ್ಲೇ ತಾನೇ ಅವರು ಮಾಡಬೇಕು, ಅವರು ಲಾಭನೂ ಮಾಡ್ಕೋಬೇಕಲ್ಲ. ಹೌದೌದು. ಹಾಂ ಸರ್, ನಿಮ್ಮ ದೊಡ್ಡ ತೊಟ್ಟಿನೇ ನೋಡೋದು ಮರ್ತ್ಬಿಟ್ಟು, ಇಡೀ ತೋಟಕ್ಕೆಲ್ಲ ನೀರು ಹಾಯಿಸುವಂಥ ತೊಟ್ಟಿ. ಇಡೀ ನಮ್ಮ ತೋಟಕ್ಕೆಲ್ಲ ನೀರು ಹಾಯಿಸ್ತಕ್ಕಂಥ ತೊಟ್ಟಿ. ಇದು ಡ್ರ್ಯಾಗನ್ ಫ್ರೂಟ್ಸು. ಹಾಂ ಸರ್. ಮನೆಗೆ ಅಂತೇಳಿ ಒಂದು 3 ಹಾಕ್ಕೊಂಡಿದ್ದೀವಿ, ಬೆಳ್ಕೊತೀವಿ. ಇನ್ನು 1.5 ವರ್ಷ. ಈ ಮಳೆಗಾಲ ಬಂದರೆ 2 ವರ್ಷ ಆಗ್ತದೆ. ಇನ್ನು ಶುರು ಆಗ್ಬೋದು ಸಾಮಾನ್ಯ ಈ ಮಳೆಗಾಲಕ್ಕೆ. ಸರ್, ನಿಮ್ಗೆ ಈ ಥರ ಐಡಿಯಾ ಎಲ್ಲಿಂದ ಬಂತು ಸರ್? ಈ ಟಾರ್ಪಲ್ನ ಸ್ಟೋರೇಜ್ ಮಾಡಬೇಕು ಅಂತ. ಇದು ನಮಗೆ ಈ ತೊಟ್ಟಿ ಮಾಡಿ ಸುಮಾರು 11ರಲ್ಲಿ ಮಾಡಿದ್ವಿ. ಇದನ್ನು 10-11 ವರ್ಷ ಆಗಿದೆ ತೊಟ್ಟಿ ನಾವು ಇಲ್ಲಿ ಮಾಡಿ.
ಅವತ್ತಿನಿಂದನೂ ಮೊನ್ನೆವರೆಗೂ ಓಪನ್ ಆಗಿತ್ತು. ಓಕೆ. ಓಪನ್ ಆಗಿತ್ತು, ನೀರು ಚೆನ್ನಾಗಿ ಸ್ಟಾಕ್ ಮಾಡಿದ್ವಿ. ಆದರೆ ಏನಾಯಿತು ಅಂದರೆ ಈ ಮೇಲ್ಗಡೆ ಎಲ್ಲ ಧೂಳು ಬೀಳೋದು, ಆಮೇಲಿಂದನೂ ಪಾಚಿ, ಓಕೆ, ವಿಪರೀತ ಪಾಚಿ ಬೆಳ್ಕೊಳೋದು. ಹಾಂ ಸರ್. ಹೀಗೆ ನಾವು ಯೂಟ್ಯೂಬ್ನಲ್ಲಿ ಅಲ್ಲಿ ನೋಡ್ತಾ ಇರಬೇಕಾದ್ರೆ ನಮ್ಮ ಕೊಟ್ರೇಶ್ ಅಂತೇಳಿ ಚಿತ್ರದುರ್ಗದವರೊಬ್ಬರು, ನಾವು ಹಿಂಗೆಲ್ಲ ಶೆಡ್ ಮಾಡಿದ್ದೀವಿ, ಅದ್ರ ಮೇಲ್ಗಡೆ ಕಸರೆ ಬೀಳಲ್ಲ, ನೀರಿಗೆ ಪಾಚಿ ಕಟ್ಟಲ್ಲ, ಸೀದಾ ಇದರಲ್ಲೇ ಡ್ರಿಪ್ಪಿಗೆ ಬಿಡ್ಬೋದು ಅಂತೇಳಿ ಒಂದು ಸಂದೇಶ ಓದಿದ್ವಿ. ಓಕೆ. ಅವ್ರನ್ನ ಕೇಳಿದ್ವಿ ಫೋನ್ ಮಾಡಿ. ಅವ್ರು ಬಾಯಾಗಿ ಹೇಳಿದರೆ ನಿಮ್ಗೆ ಅರ್ಥ ಆಗಲ್ಲಪ್ಪ, ನೀವೊಂದು ಸಾರಿ ಬಂದು ನೋಡಿದರೆ ನಿಮ್ಗೆ ಅದು ಗೊತ್ತಾಗ್ತದೆ ಅಂತಂದರು. ನಾವು ಹೋದ್ವಿ, ನಾವು ನಮ್ಮ ಮನೆಯವರು, ನನ್ನ ಮಗ, ನನ್ನ ಸೊಸೆ ಎಲ್ಲರೂ ಸೇರಿಕೊಂಡು, ನಾವು ಎಲ್ಲಿಗೆ ಹೋಗ್ಬೇಕಾದ್ರೂ ಎಲ್ಲರೂ ಹೋದ್ರೇ ಅವ್ರಿಗೆ ಅರ್ಥವಾಗ್ಬೇಕು, ಎಲ್ಲರ ಮನವೊಲಿಸ್ಬೇಕು ನೀವು, ಎಲ್ಲರಿಗೂ ಅವ್ರಿಗೂ ಗೊತ್ತಾಗಬೇಕಲ್ಲ. ಹೌದು. ಹೋದ್ವಿ, ಅಲ್ಲಿ ನೋಡಿದ್ವಿ. ಅವ್ರದ್ದು ಇಷ್ಟು ದೊಡ್ಡ ತೊಟ್ಟಿ ಇರಲಿಲ್ಲ, ಚಿಕ್ಕದು ತೊಟ್ಟಿ ಇತ್ತು. ಓಕೆ. ಅವರು ಎಲ್ಲನೂ ಹಿಂಗೆ ಟಾರ್ಪಲ್ ಹಾಕ್ಬಿಟ್ಟು ಎಲ್ಲನೂ ಮಾಡಿದರು. ಅವ್ರು ಇಷ್ಟು ನೀಟಾಗಿ ಮಾಡಿರಲಿಲ್ಲ. ಅವ್ರು ಅಲ್ಲಿ ಮಾಡಿ 10-15 ವರ್ಷ ಆಗಿತ್ತಂತೆ. ನೀಟ್ನೆಸ್ ಇರಲಿಲ್ಲ, ಆದರೆ ಬೆನಿಫಿಟ್ ಆಗಿತ್ತು. ಓಕೆ. ಅದನ್ನು ನಾವು ನೋಡ್ಕೊಂಬಿಟ್ಟು ಬಂದು ನಾವಿಲ್ಲಿ ಇದನ್ನು ಹೆಂಗೆ ಮಾಡೋದು ಅಂತೇಳಿ ಯೋಚನೆ ಮಾಡಿದಾಗ ಮಧ್ಯ ಎತ್ತರ ಮಾಡಿಬಿಟ್ಟು ಅವ್ರು ಹಿಂಗೆಲ್ಲ ಏನೂ ಮಾಡಿಲ್ಲ, ಸುಮ್ಮನೆ ಪ್ಲಾಟ ಹಿಂಗಿದೆಯಲ್ವಾ, ಇದ್ರ ಮೇಲೆ ಹಾಕ್ಬಿಟ್ಟಿದ್ರು ಟಾರ್ಪಲ್ಲ. ಅದು ಏನಾಗ್ಬಿಡ್ತು ಅಂತಂದರೆ, ಮೊನ್ನೆ ಈ ಮಳೆ ಬಂದಾಗ ಆವಿನ ಕಲ್ಲು ಅದೆಲ್ಲ ಬಿದ್ದುಬಿಟ್ಟು ಆ ಟಾರ್ಪಲ್ ಸ್ವಲ್ಪ ತಗ್ಗಿ ಹರಿದೋಗ್ಬಿಡ್ತು. ಈಗ ನಾವು ಆ ಥರ ಆಗದಲ್ಲೇ ಇರಬೇಕಲ್ಲ, ಹಂಗೆ ಮಾಡಬೇಕು ಅಂದರೆ ಏನು ಮಾಡಬೇಕು ಅಂದರೆ ಸ್ಲೋಪ್ ಮಾಡಬೇಕು. ಸ್ಲೋಪ್ ಮಾಡಿದರೆ ಬಿದ್ದ ಮಳೆ ನೀರು ಅದೆಲ್ಲನೂ ಹೊರಗಡೆ ಹೊರಟೋಗ್ತದೆ, ಇದಕ್ಕೇನು ತೊಂದರೆ ಆಗಲ್ಲ ಅಂಥೇಳಿ. ಆಗ ನಾವು ಇದೆಲ್ಲನೂ ಪೈಪ್ಗಳು ಅವನ್ನೆಲ್ಲ ಯೋಚನೆ ಮಾಡಿ ಇದನ್ನೆಲ್ಲ ಹಾಕ್ಸಿ ಈ ಥರ ನಾವು ವ್ಯವಸ್ಥೆ ಮಾಡಿದ್ವಿ. ಒಟ್ಟಿನಲ್ಲಿ ಇದಕ್ಕೆ ಮುಖ್ಯವಾಗಿದ್ದ ಕಾರಣ ಕೊಟ್ರೇಶನ್ನವರೇ, ಚಿತ್ರದುರ್ಗ ಜಿಲ್ಲೆಯವರು. ಹಾಂ ಸರ್. ಈಗ ಇದು ಮಾಡಿರೋ ಉದ್ದೇಶ ಆವಿ ಆಗಲ್ಲ, ನೀರು ಆವಿ ಆಗಲ್ಲ, ಯಾವುದೇ ತ್ಯಾಜ್ಯ ತಂದು ಬಿಡಲ್ಲ, ಇಲ್ಲಿ ಒಳಗಡೆ ಬಂದು ಗಾಳಿಗೆ ಯಾವುದು ಬೀಳೋದಿಲ್ಲ. ಆಮೇಲಿಂದ ಈ ಪಾಚಿ ಇಂಪಾರ್ಟೆಂಟ್, ಪಾಚಿ ಕಟ್ತಾ ಇಲ್ಲ. ಅಲ್ಲ ಸರ್, ಅವೆಲ್ಲ ಇದ್ರೆ ಫರ್ಟಿಲಿಟಿ ಆಗುತ್ತೆ ನೀರು ಅಂತಾರೆ. ನೀರು ಫರ್ಟಿಲಿಟಿ ಆದ್ರೂ ನಾವು ಉಪಯೋಗಿಸೋದಕ್ಕೆ ನಮಗೆ ಕಷ್ಟ ಆಗ್ತದೆ. ಫಿಲ್ಟ್ರ್ ಮಾಡಬೇಕು, ಅದು ಫಿಲ್ಟ್ರ್ ಮಾಡಬೇಕು. ಬೇರೆ ಕಡೆ ಎಲ್ಲನೂ ಫಿಲ್ಟ್ರ್ ಮಾಡೋದು ಭಾಳ ಸಮಸ್ಯೆ ಆಗ್ತದೆ. ಪಾಚಿನ ಫಿಲ್ಟ್ರ್ ಮಾಡೋದು ಭಾಳ ಸಮಸ್ಯೆ. ಬೇರೆದು ಏನಾರ ಮಾಡ್ಬೋದು, ಪಾಚಿ ಇದೆಯಲ್ಲ ಅದು ಫಿಲ್ಟ್ರ್ ಮಾಡೋಕ್ಕೆ ಭಾಳ ಕಷ್ಟ ಆಗ್ತದೆ. ಹಂಗಾಗಿ ಇವಾಗ ಇಲ್ಲಿಂದಲೇ ಡೈರೆಕ್ಟಾಗಿ ಅಲ್ಲಿ ನೋಡಿರಲ್ಲ, ನೀರು ಪೈಪ್ ನೋಡಿರಲ್ಲ, ಅಲ್ಲಿ ಜೀವಾಮೃತ ಕನೆಕ್ಟ್ ಮಾಡೋದು. ಕರೆಕ್ಟ್. ಇಲ್ಲಿಂದ ಹೋಗುತ್ತಾ? ಅಲ್ಲಿಂದ ಅಲ್ಲಿ ಪೈಪ್ ಮಾಡ್ಕೊಂಡಿದ್ದೀವಿ. ಅಲ್ಲಿ ಗೇಟ್ ವಾಲ್ ಅಲ್ಲಿ ಕಾಣಿಸುತ್ತೆ ನೋಡಿ, ಅಲ್ಲೂ ಗೇಟ್ ವಾಲ್ ಇದೆ. ಇಲ್ಲಿ ಓಪನ್ ಮಾಡಿದರೆ ಆ ಗೇಟ್ ವಾಲ್ನಲ್ಲಿ ಅಲ್ಲಿ ನೀರು ಬಂದ್ಬಿಡ್ತದೆ. ಓಕೆ. ಅಲ್ಲಿದೆ ನೋಡಿ. ಓಕೆ ಸರ್. ಅಲ್ಲಿಗೆ ನೀರು ತೋಟಕ್ಕೆಲ್ಲ ಹರಿದೋಗುತ್ತೆ. ಸೀದಾ ಇದು ಭಾಳ ಅತಿ ಎತ್ತರವಾದ ಜಾಗದಲ್ಲಿರೋದ್ರಿಂದ ನಮ್ಮ ತೋಟಗಳಿಗೆ ಯಾವುದಕ್ಕೂ ಪಂಪ್ ಸೆಟ್ ಬೇಕಾಗಿಲ್ಲ. ಹೌದು. ಎಲ್ಲನೂ ಬರೀ ಸೈಫನ್ನಲ್ಲೇ ಹೊರಟೋಗ್ತದೆ. ಅಂದರೆ ನೀವು ಎತ್ತರದಿಂದ ಕೊಡ್ತಾ ಇರೋದ್ರಿಂದ ಕರೆಂಟ್ ಅವಶ್ಯಕತೆ ಇಲ್ಲ. ನಮಗೆ ಇಲ್ಲಿ ನೀರು ಇದ್ರೊಳಗೆ ತುಂಬ್ಕೊಳಕ್ಕೆ ಮಾತ್ರ ಅವಶ್ಯಕತೆ ಬಿಟ್ಟರೆ, ಇನ್ನು ತೋಟಕ್ಕೆಲ್ಲ ಹೋಗೋದಕ್ಕೆ ನಮ್ಗೇನು ಅವಶ್ಯಕತೆ ಇಲ್ಲ, ಕರೆಂಟ್ ಅವಶ್ಯಕತೆ ಇಲ್ಲ. ಸುಮ್ಮನೆ ವಾಲ್ ಆನ್ ಮಾಡಿದ್ರೆ ಸಾಕು, ಹೋಗ್ತಾರಲ್ಲ, ವಾಲ್ ಆನ್ ಮಾಡಿಬಿಟ್ರೆ ಸಾಕು. ಯಾವ್ಯಾವ ಬ್ಲಾಕ್ ಬೇಕು ಆ ಕಡೆ ಎಲ್ಲಾನು ಆನ್ ಮಾಡ್ಕೊಂಡ್ಬಿಟ್ರೆ ತನ್ನ ಪಾಡಿಗೆ ತಾನು ಹೊರಟೋಗ್ತದೆ. ಅಂದರೆ ಇದು ಎತ್ತರವಾದ ಪ್ರದೇಶನ ಇಲ್ಲ ಕಟ್ಟಿದ್ದ, ಇದು ಎತ್ತರ ಮಾಡಿದ್ದ ಇದು ಆ ಭೂಮಿ ಲೆವೆಲ್ಗೆ ಇತ್ತು ಎತ್ತರ. ಅದನ್ನೇ ಹಂಗೇನೆ ನಾವು ಒಂದು ಅಡಿವಷ್ಟು ಎತ್ತರ ಮಣ್ಣು ಮಾಡಿಕೊಂಡು ಅದೇ ಥರ ಎಲ್ಲನೂ ಎತ್ತರ ಮಾಡ್ಕೊಂಡಿದ್ದೀವಿ. ಓಕೆ. ಎಷ್ಟು ಖರ್ಚಾಯಿತು ಸರ್ ಇದಕ್ಕೆ? ಅವತ್ತಿಗೆ ಸುಮಾರು 10 ವರ್ಷದ ಹಿಂದೆಗಡೆನೇ 3 ಲಕ್ಷ ರೂಪಾಯಿ ಖರ್ಚಾಗಿತ್ತು. 3 ಲಕ್ಷ. ಇವಾಗ ಮೊನ್ನೆ ಇದನ್ನು ಮಾಡಿಸೋದಕ್ಕೆ 50,000 ಖರ್ಚಾಗಿದೆ. ಯಾವುದನ್ನ ಮೇಲ್ಗಡೆ? ಬರೀ ಮೇಗಲ್ ಶೀಟು. ಇದು ಮಾಡಿಸಿ ಇನ್ನೂ 8 ತಿಂಗಳು 6 ತಿಂಗಳು ಆಗಿದೆ ಅಷ್ಟೇ. ಅಷ್ಟೇನಾ? ಟಾಪ್ ಅಷ್ಟೇ ಟಾಪ್ ಹಾಕ್ಸಿ 6-8 ತಿಂಗಳಾಗಿದೆ. 8 ತಿಂಗಳಾಗಿದೆ. 8 ತಿಂಗಳಾಗಿದೆ. ಇದನ್ನು ತೊಟ್ಟಿ ಮಾಡಿ 10 ವರ್ಷ ಆಗಿದೆ. ತೊಟ್ಟಿ ಮಾಡಿ 10 ವರ್ಷ ಆಗಿದ್ದು 8 ತಿಂಗಳಾಗಿದೆ. ಇದನ್ನು ಮಾಡಿ ಮಾತ್ರ 8 ತಿಂಗಳಾಗಿದೆ. ಮೇಲ್ಗಡೆ ಶೆಡ್ ಮಾಡಿ, ಒಳಗಡೆ ಒಂಥರ ಪದರ ಇದು ನೋಡಿ, ಎರಡು ಲೇಯರ್ ಇದೆ. ಇದು ವೀಡ್ ಮ್ಯಾಟು. ಓಕೆ. ಯಾವುದು ಈಗ ಇದು ಕಾಣಿಸುತ್ತೆ ನೋಡಿ ಇಲ್ಲಿ, ಅದು ವೀಡ್ ಮ್ಯಾಟು. ಇದು ಅಂದರೆ ಕಳೆ ಬೆಳೆದಂಗೆ ಆಗ್ತಾರಲ್ವಾ, ಆ ಥರ ಮ್ಯಾಟು. ಇದು ಆದಮೇಲಿಂದ ಅದ್ರ ಮೇಲೆ ಈ ಥರ ಮ್ಯಾಟು ಇದು. ಓಕೆ. ಮೇಲ್ಗಡೆದು ಈ ತೊಟ್ಟಿನಲ್ಲಿ ನಾವು ಮುಚ್ಚಿಗೆ ಮಾಡಿ ಮೇಲ್ಗಡೆ ಎಲ್ಲನೂ ಶೆಡ್ ಮಾಡಿರೋದ್ರಿಂದ ನಮಗೆ ನೀರಿನ ಒಂದು ಸದ್ಬಳಕೆ ಒಳ್ಳೆ ಚೆನ್ನಾಗಿ ಅನುಕೂಲ ಆಗ್ತಾಯಿದೆ. ಪ್ರತಿ ಸಸಿಗೂ ಪ್ರತಿ ತೋಟಕ್ಕೂ ನಮ್ಗೆ ಇಲ್ಲಿಂದಲೇ ಡ್ರಿಪ್ನಲ್ಲಿ ನೀರು ಬಿಡೋದಕ್ಕೆ ಮತ್ತು ಜೀವಾಮೃತ ಬಿಡೋದಕ್ಕೆ ಅನುಕೂಲ ಆಗಿದೆ.
ಈ ಸುತ್ತಮುತ್ತ ಎಲ್ಲನೂ ನಾವು ತೆಂಗಿನಕಾಯಿಗೆ ಹಾಕೋದಕ್ಕೂ ಶೆಡ್ ಮಾಡ್ಕೊಂಡಿದ್ದೀವಿ. ಈ ಮನೆ ಹತ್ರ ಈ ಅಡಿಕೆ ಪ್ರೋಸೆಸ್ ಮಾಡೋದಕ್ಕೆ ಕೂಡ ಶೆಡ್ ಮಾಡ್ಕೊಂಡಿದ್ದೀವಿ. ಅಲ್ಲಿ ದನ ಕರ ಕಟ್ಟಿ ಹಾಕೋದಕ್ಕೆ ಅಲ್ಲೊಂದು ಶೆಡ್ ಮಾಡ್ಕೊಂಡಿದ್ದೀವಿ. ಹಾಂ ಸರ್. ಈ ಥರ ಎಲ್ಲ ಮಾಡ್ಕೊಂಡಿರೋದ್ರಿಂದ ಸ್ವಲ್ಪ ಅನುಕೂಲ ಚೆನ್ನಾಗಾಗ್ತದೆ. ಹಾಂ ಹಾಂ. ಇದಕ್ಕೆಲ್ಲ ಖರ್ಚು ಆಗಿರುತ್ತೆ, ಖರ್ಚಿಂದ ಏನು ಲೆಕ್ಕ ಬರಲ್ವಲ್ಲ ಇವಾಗ. ಅನುಕೂಲ ತಾನೇ ಬೇಕಾಗಿರೋದು. ಹೌದು. ಹ್ಞೂ ಹ್ಞೂ ಹಾಂ ಸರ್. ಬನ್ನಿ.